ಅದ್ರಲ್ಲಿ ಲಿಂಗ ಸಮಾನತೆ ಅಂದ್ರೇನು? ಎಲ್ಲ ಹೆಣ್ಮಕ್ಳ ಹತ್ರನು ತಾರತಮ್ಯ ಆಗಿದ್ದು ಕತೆ. ನಮ್ಮನ್ನು ತಾರತಮ್ಯ ಮಾಡಿಲ್ಲ, ಚೆನ್ನಾಗಿ ಬೆಳೆಸಿದ್ರು ಅಂತ ಹೇಳೋದು ಬಹಳ ಅಪರೂಪ. ಅದರಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಿದೆ ಪ್ರತಿದಿನ. ಅದು ಒಂದು ರೀತಿಯಲ್ಲಿ ಹೆಣ್ಮಕ್ಳು ಭೋಗದ ವಸ್ತುಗಳು ಅಂತ ಬಳಕೆ ಮಾಡ್ಕೊಂಡಿರೋದು. ಆಮೇಲೆ ನಮ್ಮಲ್ಲಿ ಇನ್ನೂ ಕೆಲವು ಪದಗಳಿದೆ. ಕೈಗೆ ಬಳೆ ತೊಟ್ಟಿದ್ದೀನಿ ನಾನು. ಉದಾಹರಣೆ ನಮ್ಮ ಈ ವಿಡಿಯೋ ನೋಡಿದವರೆಲ್ಲ ನಾಳೆ ಒಂದು ಗೌರವ ಕೊಡಕ್ ಶುರು ಮಾಡ್ತಾರೆ ಹೆಣ್ಮಕ್ಳಿಗೆ ಅನ್ನೋದು ಸುಳ್ಳು. ಹೌದಲ್ವಾ? ಬಂದಿದೆ, ಅದನ್ನ ಹೋಗಿಸ್ಬೇಕು ನಾವು. ಸೊ ಅದ್ರಲ್ಲಿ ಹೆಣ್ಮಕ್ಳು ಮುಂದೆ ಬರ್ಬೇಕು. ನಾನು ಕೂತ್ಕೊಳ್ಳಲ್ಲ. ಬಾಲ್ಯ ವಿವಾಹ ಆಗೋಗಿ ಕಷ್ಟ ಅನುಭವಿಸ್ತಾ ಇರೋ ಹೆಣ್ಮಕ್ಳಿದ್ದಾರೆ. ಈಗ ನನಗೆ ಒಂದು ಉತ್ತರ ಹೇಳಿ, 4 ಹೆಣ್ಮಕ್ಳಾಗೋದಕ್ಕೆ ಕಾರಣ ಏನು ನಿಮ್ಗೆ? ಅದು ವ್ಯಾಪಕವಾಗಿ ಆಗ್ಬೇಕು, ಮನೆಗಳಲ್ಲೂ ಆಗ್ಬೇಕು ಆಂದೋಲನ. ಎಲ್ಲೋ ಒಂದ್ ಕಡೆ ಅದು ಸೀಮಿತ ಆಗ್ಬಾರ್ದು. ಸೊ ಪ್ರತಿಯೊಬ್ಬರಿಗೂ ಹಂಚಬೇಕು ಎಲ್ಲ ಕಡೆ. ಈಗ ಇಡೀ ಎಲ್ಲಾರ್ಗು ಗೊತ್ತಾಗಿದೆ ಆ ತರದ್ದು ಪ್ರಚಾರ. ಅರಣ್ಯದಲ್ಲಿ ಇರ್ತಕ್ಕಂಥ ಮಕ್ಕಳು, ವನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಹೇಳ್ಕೊಡ್ಬೇಕಾಗಿದೆ. ಅಂದ್ರೆ ಹುಡುಗರೇ ಹೋಗಿ ಬೆಂಗಳೂರಲ್ಲಿ ಬದುಕೋದು ಕಷ್ಟ. ಅಂತದ್ರಲ್ಲಿ ನೀನು ಹುಡುಗಿ ಹೋಗ್ತಿದ್ಯಾ, ಅದು ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗಿರ್ತೀಯಾ, ಏನ್ ಮಾಡ್ತೀಯಾ ಅಂತ ಎಲ್ಲ ಅಂತಿರೋರು ಇವಾಗ ನಮಸ್ತೆ ವೀಕ್ಷಕರೇ, ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾನು ರೇಖಾ. ಸೊ ನಮ್ಮ ಜೊತೆ ಇವತ್ತು ನಾಗಸಿಂಹ ಸರ್ ಇದ್ದಾರೆ. ನೀವು ಆಲ್ರೆಡಿ ಹಿಂದಿನ ಸಂಚಿಕೆಯಲ್ಲಿ ನಮ್ಮಿಬ್ಬರ ಭೇಟಿ ಮತ್ತು ನಮ್ಮಿಬ್ಬರ ಮಾತುಕತೆ ಎಲ್ಲ ನೋಡಿರ್ತೀರಾ. ಸೊ ಮತ್ತೊಮ್ಮೆ ನಿಮಗೆ ಸ್ವಾಗತನ ಕೊಡ್ತಾ ಇದ್ದೀನಿ. ಸೊ ನಮಸ್ತೆ ಸರ್. ನಮಸ್ಕಾರ ರೇಖಾ ಅವ್ರಿಗೂ. ಈಗ ನೋಡಿ, ನಾವಿಬ್ರು ಮಾತಾಡೋದಕ್ಕೆ ಬಹಳಷ್ಟು ಜನಗಳು ಗೆಳೆಯರು ಚೆನ್ನಾಗಿ ಕಾಮೆಂಟ್ಗಳು ಮಾಡಿದ್ದಾರೆ, ಕೆಲವರು ಫೀಡ್ಬ್ಯಾಕ್ಗಳು ಕೊಟ್ಟಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೂ ಅದರಲ್ಲಿ ಲಿಂಗ ಸಮಾನತೆ ಅಂದ್ರೇನು ಸಬ್ಸ್ಕ್ರೈಬ್ ಮಾಡಲಿ ಮತ್ತು ಕಾಮೆಂಟ್ಗಳನ್ನ ಅದರಲ್ಲಿ ಫೀಡ್ಬ್ಯಾಕ್ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತು ನಿಮ್ಮ ಮುಂದೆ ಒಂದು ಹೊಸ ವಿಷಯನ ತಗೋ ಬಂದಿದ್ದೀವಿ. ಸೊ ತುಂಬ ಇನ್ಫಾರ್ಮೇಶನ್ ಬೇಕಾಗಿರೋದಂತ ಇದು ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗೆ ಯಾರಿಗೇ ಆಗಿರಲಿ. ಇದರಲ್ಲಿ ಪುರುಷರಿಗಿಂತ ಮಹಿಳೆಯರಿಗೆ ತುಂಬಾನೇ ಮುಖ್ಯವಾಗಿರುವಂತಹ ಒಂದು ವಿಷಯವನ್ನ ನಿಮ್ಮ ಮುಂದೆ ತಗೋ ಬಂದಿದ್ದೀವಿ. ಸರ್, ಈಗ ಪ್ರಾಚೀನ ಕಾಲದಲ್ಲಿ ನೋಡ್ಬೇಕಂದ್ರೆ ಹೆಣ್ಮಕ್ಳಿಗೆ ತುಂಬಾ ಭೇದ ಭಾವ ಇತ್ತು. ಅಂದ್ರೆ ಹೆಣ್ಮಕ್ಳು ಬರೀ ಕಿಚನ್ಗೆ ಇದಾಗಿರ್ಬೇಕು, ನೀವು ಓದೋದು ಏನಕ್ಕೆ, ಎಷ್ಟು ಓದಿದ್ರು ಬೇರೆಯವ್ರ ಮನೆಗೆ ಹೋಗ್ಬೇಕಾಗಿರೋದೇ ಅಲ್ವಾ, ಏಂತಕ್ಕೆಲ್ಲ ಓದ್ತೀರಾ, ಈ ತರ ಅಂದ್ರೆ ಮಹಿಳೆಯರಿಗೆ ಒಂಥರ ದೌರ್ಜನ್ಯ ಅನ್ನೋದು ಅವಾಗಿಂದನೂ ನಡೀತಾನೆ ಇದೆ. ಪುರುಷರಿಗೆ ಹೋಲಿಸ್ಕೊಂಡ್ರೆ ಮಹಿಳೆಯರಿಗೆ ತುಂಬಾನೇ ಒಂಥರ ನೋಡೋ ತುಂಬಾ ಬದಲಾಗಿದೆ ಅಂತ ಹೇಳ್ಬೋದು. ಸೊ ಇವಾಗ ನಾನು ಅಷ್ಟೇ ಕಾಲೇಜಲ್ಲಿ ಹೋಗ್ತಿರ್ಬೇಕಾದ್ರೆ ಊರಲ್ಲಿ ಎಲ್ಲ ಕಡೆ ತುಂಬಾ ಗಮನಿಸಿದೀನಿ. ಹೆಣ್ಮಕ್ಳನ್ನ ಒಂಥರ ನೋಡೋದೇ ಒಂಥರ, ಏನಕ್ಕೆ ಓದ್ತಿದ್ಯಾ ನೀನು, ಎಷ್ಟು ಓದಿದ್ರು ಬೇರೆಯವ್ರ ಮನೆಗೆ ಹೋಗ್ಬೇಕಾಗಿರೋದೇ ಅಲ್ವಾ, ಅಂತ ಮಾತ್ರಕ್ಕೆ ಏನಕ್ಕೆ ಹೋಗ್ಬೇಕು, ಮದ್ವೆ ಮಾಡ್ಬಿಡಿ. ನಮ್ ತಾಯಿಗೇನೆ ನನ್ ಬಗ್ಗೆನೆ ಹೇಳಿದ್ದಾರೆ, ಎಷ್ಟು ಓದಿಸ್ತೀಯ ನಿನ್ ಮಗಳನ್ನ, ಎಷ್ಟು ಓದಿಸಿದ್ರು ಅಷ್ಟೇ ಬೇರೆಯವ್ರ ಮನೆಗೆ ಹೋಗ್ಬೇಕಾಗಿರೋ, ಜಾಸ್ತಿ ಓದಿದ್ರೆ ಆ ತರ ಹೇಳಿ. ಗಂಡ್ಮಕ್ಳು ಆಗಿದ್ರೆ ನಿಮ್ಗೆ ಎಲ್ಲ ದುಡಿತಾರೆ, ನಿಮ್ಮನೇಲೆ ಇರ್ತಾರೆ, ಸೊ ಅವ್ರಿಗೇನೆ ಹೆಲ್ಪ್ ಮಾಡಬಹುದು. ಈ ತರ ಯಾಕೆ ಹೆಣ್ಮಕ್ಳನ್ನ ಎಷ್ಟೆಲ್ಲ ಓದಿಸ್ತೀರಾ ಅಂತ ಹೇಳಿದ್ದಾರೆ. ಆತರ ಬರೀ ಮನೆಯಲ್ಲೇ ಅಲ್ಲ, ಈ ಕಾಲೇಜ್ಗಳಲ್ಲೇನೇ ಆಗಿರ್ಬೋದು, ಈಗ ಪಾರ್ಟಿಸಿಪೇಷನ್ ಅಲ್ಲಿ, ಎಕ್ಸಾಮ್ಗಳಲ್ಲಿ, ಎಲ್ಲ ಕಡೆನೂ ತುಂಬಾ ಈ ತಾರತಮ್ಯ ಅನ್ನೋದು ಜಾಸ್ತಿನೇ ಇದೆ. ಸೊ ನಿಮ್ಗೆ ಮೊದಲನೇದಾಗಿ ಏನ್ ಕೇಳ್ಬೇಕಂತ ಅನ್ಕೊಂತಿದ್ದೀನಿ ಅಂದ್ರೆ, ಈ ಲಿಂಗ ಸಮಾನತೆ ಅಂದ್ರೆ ಏನ್ ಸರ್? ಈಗ ನಾನು ಸುಮಾರು 30 ವರ್ಷಗಳ ಕಾಲದಿಂದ ಮಕ್ಕಳ ಹಕ್ಕುಗಳು, ಹೆಣ್ಣು ಮಕ್ಕಳ ರಕ್ಷಣೆ, ಈ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಕೂಡ ಈ ಮೊದಲು ಆರಂಭದ ದಿನಗಳಲ್ಲಿ ಏನಿದು ಸಮಾನತೆ ಅಂದರೆ ನಮ್ಗೆ ಅರ್ಥ ಆಗುತ್ತೆ. ಇಬ್ಬರು ಬಡವಿ ಯಾವುದು ಭೇದ ಭಾವ ಆಗಬಾರ್ದು, ತಾರತಮ್ಯ ಆಗಬಾರ್ದು. ಅದರಲ್ಲಿ ಲಿಂಗ ಸಮಾನತೆ ಅಂದ್ರೇನು, ಇದು ದೊಡ್ಡ ಸಮಸ್ಯೆ ಬರ್ತಾ ಹೋಗುದು. ಸೊ ಅಲ್ಲಿ ಹೆಣ್ಣು ಮಕ್ಕಳು ಒಂದು ವಿಚಾರಗಳನ್ನ ಗಮನಿಸ್ತಾ ಬಂದೆ. ನಿಜಕ್ಕೂ ಅನಿಸಿದ್ದೆ ಅಂತ ಹೇಳಿದ್ರೆ, ಈಗ ನಾವು ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡ್ತೀವಲ್ಲ, ನಿಮಗೆ ಬಹಳಷ್ಟು ಸರಿ ಹೇಳಿದ್ದೀನಿ. ಮಕ್ಕಳ ಹಕ್ಕುಗಳು ಪ್ರಾರಂಭ ಆಗೋದು ತಾಯಿ ಹೊಟ್ಟೆನಲ್ಲೇ ಅಂತ. ಸೊ ಅದ್ರಲ್ಲಿ ಮಕ್ಕಳಿಗೆ ರಕ್ಷಣೆ ವಿಚಾರಗಳು ಎಲ್ಲಿ ಪ್ರಾರಂಭ ಆಗುತ್ತೆ, ಅಥವಾ ಹಕ್ಕುಗಳ ಉಲ್ಲಂಘನೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ತಾಯಿಯ ಹೊಟ್ಟೆಯಿಂದ. ಈಗ ನೀವು ಆಗಲೇ ಮಾತಾಡ್ತಾ ಭಾಳಷ್ಟು ಜನಕ್ಕೆ ಕೆಲಸಕ್ಕೆ ಹೋಗಬೇಡಿ, ಯಾಕೆ ಓದಿಸ್ತೀರಾ, ಈ ಥರ ಹೇಳ್ತಾರೆ ಅಂತ. ಈಗ ನೋಡಿ, ನಮ್ಮಲ್ಲಿ ಇನ್ನೂ ಕೂಡ ಯಾವ ರೀತಿ ಇದೆ ಅಂದರೆ, ನಿಮ್ಮನ್ನೇ ಕೇಳ್ತೀನಿ ಹೇಳಿ, ಆ ಪ್ರಶ್ನೆಗೆ ಉತ್ತರ ನೀವೇ ಹೇಳ್ತೀರಾ. ಅಪ್ಪ ಏನು ಮಾಡುತ್ತಾನೆ, ಕೆಲಸ ಮಾಡ್ತಾರೆ. ಅಮ್ಮ ಏನು ಮಾಡುತ್ತಾಳೆ, ಅಡಿಗೆ ಮಾಡ್ತಾರೆ. ಇದನ್ನ ಓದ್ಕೊಂಡು ಬರ್ತಾನೆ ಇದೀವಿ ನಾವು ಇದ್ರ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ಹೌದು ಸರ್. ಯಾಕೆ ನಿಮ್ಗೆ 1ನೇ ಕ್ಲಾಸಲ್ಲಿ ಈ ಥರದ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಾ? ಅದು ಬೆಳೀತಾ ಈಗ ನಿಮ್ಮ ತಂದೆ ನಿಮ್ಮ ತಾಯಿ ಯಾಕೆ ನಿಮ್ಗೆ ಓದ್ತಿದ್ದಾರೆ, ಅವ್ರು ತಪ್ಪಲ್ಲ, ಅದು ನಾವು ಫೀಡ್ ಮಾಡ್ಬಿಟ್ಟಿದೀವಿ ಅವರಿಗೆ ಅಲ್ವಾ. ಶತಮಾನಗಳಿಂದ ಇದನ್ನ ಹೇಳ್ಕೊಂಡು ಬಂದು, ಹೆಣ್ಣು ಅಂದ್ರೆ ಅಡಿಗೆ ಮನೆ, ಅಡಿಗೆ ಬರುತ್ತಾ, ಡ್ಯಾನ್ಸ್ ಬರುತ್ತಾ, ಹಾಡು ಹೇಳ್ತೀಯಾ, ಈ ತರದ್ ಕೇಳಿ ಏನಾಗಿದೆ ಅಂತ ಹೇಳಿದ್ರೆ ಇವ್ರು ಅದಕ್ಕೆ ಸೀಮಿತ. ಸೊ ಇದು ಕ್ಲಾಶ್ ಆಗ್ತಾ ಬರ್ತಾ ಇದೆ.
ಸೊ ಈ ಕ್ಲಾಶ್, ಈ ಸಂಘರ್ಷ ಎಷ್ಟು ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂದ್ರೆ ಪುರುಷ ಪ್ರಧಾನ ಸಮಾಜಗಳು ಶುರು ಆಗ್ಬಿಡುತ್ತೆ. ಅದ್ರಲ್ಲಿ ನಮಗೆ ಮಾತೃ ಪ್ರಧಾನ ಸಮಾಜಗಳು ಇತ್ತು ಅಂತಲೂ ಕೇಳಿದ್ದೀವಿ, ಪಿತೃ ಸಮಾಜಗಳು ಇತ್ತು ಅಂತಲೂ ಕೇಳಿದ್ದೀವಿ. ಸೊ ಈ ತರ ಫೀಡ್ ಮಾಡ್ತಾ 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 ಹೆಣ್ಣನ್ನು ನೋಡುವ ದೃಷ್ಟಿನೇ ಬೇರೆ ಆಗುತ್ತೆ. ಸೊ ಇಲ್ಲಿ ಇನ್ನೂ ಒಂದು ನಾನು ತರ್ಬೋದು ಅಂತ ಹೇಳಿ ಲಿಂಗ ಸಮಾನತೆಯಲ್ಲಿ ಬರಲೆ. ಸೊ ಈ ತೀರಾ ಕಷ್ಟ ಅನುಭವಿಸೋರು ಅಂದ್ರೆ ಅಂಗವಿಕಲ ಹೆಣ್ಣು ಮಕ್ಕಳು ನಾನು ನೋಡಿರೋ ಪ್ರಕಾರ. ಸೊ ಎಲ್ಲ ಸರಿಯಾಗಿರೋ ಹೆಣ್ಣು ಮಕ್ಕಳಿಗೆ ಏನೋ ಶೋಷಣೆ ಇದಾಗ್ತಾ ಹೋಗುತ್ತೆ. ಆ ಅಂಗವಿಕಲ ಹೆಣ್ಣು ಮಕ್ಕಳಿಗೆ ಪ್ರತಿದಿನ ಬೇರೆ ಬೇರೆ ತರ ಶೋಷಣೆಗಳಾಗ್ತಾ ಹೋಗುತ್ತೆ. ಅವರ ಪರಿಸ್ಥಿತಿ ಇನ್ನೂ ಕೆಟ್ಟದಾಗ್ತಾ ಹೋಗುತ್ತೆ. ಆಮೇಲೆ ಲಿಂಗ ಅಲ್ಪಸಂಖ್ಯಾತರು ಅಂತ ಕರಿತೀವಿ. ಸೊ ಅವರು ನಮ್ಮನ್ನ ಹೆಣ್ಮಕ್ಳು ಅಂತ ಪರಿಗಣಿಸಬೇಕು ಅಂತ ಒಂದು ಆಂದೋಲನ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಇನ್ನೂ ಹಾಸ್ಯಗಳು ಆಗೋದು, ಪ್ರತಿದಿನ ಅವ್ರ ಮೇಲೆ ದೌರ್ಜನ್ಯಗಳಾಗ್ತಾ ಹೋಗುತ್ತೆ. ಸೊ ಇವಕ್ಕೆಲ್ಲ ಈಕ್ವಲ್ ಆಗಿ ನೋಡೋದು ಅವರು ನಮ್ಮ ಸಮಾನರು ಅಂತ ಎಲ್ಲ ಮಕ್ಕಳಿಂದನೇ ಯಾವಾಗ ಬರುತ್ತೆ ಅದನ್ನು ನಾವು ಲಿಂಗ ಸಮಾನತೆ ಅಂತ ಕರಿಬೋದು. ಇಲ್ಲದ್ರೆ ಈಗಲೂ ನೀವು ಭಾಳಷ್ಟು ಜನ ಮಕ್ಕಳನ್ನ ಮಾತಾಡಿಸಿದ್ರೆ ಇದೇ ವಿಚಾರ ಹೇಳ್ತಾರೆ. ಈಗ ನೋಡಿ ಹೆಣ್ಮಕ್ಳನ್ನ ಯಾರನ್ನ ಕೇಳಿದ್ರೆ ನೀನು ದೊಡ್ಡವಳಾದ್ರೆ ಏನು ಮಾಡ್ತೀಯಾ ಅಂತ ಹೇಳಿದ್ರೆ ಅವ್ರು ಹೇಳೋದು ಡಾಕ್ಟ್ರು, ಇಂಜಿನಿಯರ್ ಈ ಥರದ್ದು ಹೇಳ್ತಾರೆ. ಅವರು ನಾನು ಹೋರಾಟಗಾರ ಆಗ್ತೀನಿ ಅಥವಾ ಸಮಾಜದಲ್ಲಿ ಪರಿವರ್ತನೆ ತರ್ತೀನಿ ಅಂತ ಯಾರು ಹೇಳಕ್ ಹೋಗೋದಿಲ್ಲ, ಬಿಡೋದು ಇಲ್ಲ. ಅದು ಮನ್ಸಿಗೆ ಬಂದ್ಬಿಟ್ಟಿರುತ್ತೆ. ಎಲ್ಲದಕ್ಕೂ ಹೋರಾಟ ಮಾಡ್ಲೇಬೇಕು ನಮ್ಮ ಹೆಣ್ಮಕ್ಳು. ಈಗ ನೀವು ನಿಮ್ಮ ಜೀವನದಲ್ಲಿ ಈ ಬಾಲ್ಯ ವಿವಾಹವನ್ನು ಯಾವ ತರ ಎದುರಿಸಿದ್ರಿ, ನೀವ್ ಎದುರಿಸೋದಕ್ಕೂ ಬೇರೆಯವರು ಎದುರಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ಲ. ಬಹಳ ಹೆಣ್ಮಕ್ಳು ಅದಕ್ಕೆ ಬಲಿಯಾಗ್ಬಿಡ್ತಾರೆ. ಯಾಕಂದ್ರೆ ಆ ಶಕ್ತಿ ಅದು ಒಂಥರ ನಾನು ನಿಂತ್ಕೊಳ್ಳೇಬೇಕು ಇಲ್ಲಿಗೆ ಅನ್ನೋದಿಲ್ಲ. ಸೊ ಈಗ ರೇಖಾಗೆ ಲಿಂಗ ಸಮಾನತೆ ಅಂದ್ರೆ ಏನು ಪ್ರಶ್ನೆ ಬೇಕು ಅಂತ ತುಂಬಾ ತಾರತಮ್ಯ ಅನುಭವಿಸಿದ ಮೇಲೆ ನಿಮ್ಗೆ ಅನಿಸ್ತಾ ಇದೆ. ಹೌದು, ಈ ಪ್ರಪಂಚದಲ್ಲಿ ನನಗೆ ಏನೋ ಒಂಥರ ಎಲ್ಲ ಮಾಡ್ತೀವ್ರು ಏನೋ ಒಂಥರ ಆಗುತ್ತಲ್ಲ, ಈ ಮನಸ್ಭಾವ ಬರುತ್ತಲ್ಲ, ಅದನ್ನ ಹೋಗ್ಸೋದೇ ಇದೆಯಲ್ಲ, ಅದು ಲಿಂಗ ಸಮಾನತೆ. ಹೌದು ಸರ್. ಸರ್ ಈಗ ನಾವೇನ್ 2025ರಲ್ಲಿ ಇದೀವಿ, 21-22ನೇ ಶತಮಾನದಲ್ಲಿ ಇದೀವಿ. ನಮ್ಮ ಇಷ್ಟೊಂದು ಟೆಕ್ನಾಲಜಿ ಎಲ್ಲ ಬದಲಾವಣೆ ಆಗ್ತಾ ಬಂದಿದೆ. ಆದ್ರೂ ಇನ್ನ ಒಂದ್ ಕಡೆ ಎಲ್ಲೋ ಈ ಲಿಂಗ ಸಮಾನತೆ ಅನ್ನೋದು ತುಂಬಾ ಇರೋಂತ ಹೌದು ಸರ್. ನಮ್ಮ ದೇಶದಲ್ಲಿ ಇನ್ನು ಕನಸಾಗೆ ಉಳಿದುಕೊಂಡಿದೆ. ಸೊ ಇದಕ್ಕೆ ಏನೇನೆಲ್ಲ ಕಾರಣಗಳಿರ್ಬೋದು ಸರ್? ಅದೇ ಒಂದು ನಮ್ಮ ಪಠ್ಯ ಶಿಕ್ಷಣ ವಿಚಾರಗಳು ಆಗ್ಬೋದು. ಇನ್ನೊಂದು ಹೆಣ್ಮಕ್ಳಿಗೆ ಸ್ಥಾನ ಕೊಡಲೇಬಾರ್ದು ಅನ್ನೋ ಒಂದು ಮನೋಸ್ಥಿತಿ ಇರೋದು. ಆಮೇಲೆ ಗಂಡು ಮಕ್ಕಳಿಂದ ನಮಗೆ ಮುಕ್ತಿ ಸಿಗುತ್ತೆ, ಅವ್ರು ನೋಡ್ಕೊಳ್ತಾರೆ ಅಂತ ಬರೋದು. ಹೆಣ್ಮಕ್ಳು ಮದುವೆ ಆಗಿ ಹೊಟ್ಟೋಗ್ತಾರೆ, ಅವರಿಂದ ಏನು ಪ್ರಯೋಜನ ಇಲ್ಲ ಅನ್ಸೋದು. ಈ ಥರದ ಒಂದು ದೊಡ್ಡ ಲಿಸ್ಟೇ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಕೆಲವು ಸರಿ ಏನಾಗ್ಬಿಡುತ್ತೆ, ಕೆಲವರು ತತ್ವಜ್ಞಾನಿಗಳು ಚಿಂತಕರು ಕೂಡ ಒಂದು ಕಡೆ ಏನೇನು ಮಾತಾಡಿರೋದ ವಿಚಾರಗಳು ಇರುತ್ತೆ ಅಂತ ಹೇಳಿದ್ರೆ ಪರರ ಸ್ವತ್ತು ಅಂದ್ಬಿಡ್ತಾರೆ. ಸೊ ಈ ತರ ಮನಸ್ಸಿಗೆ ಬಂದಾಗ ಈ ತಾರತಮ್ಯ ಅನ್ನೋದು ನಮಗೆ ತಕ್ಕಂತೆ ಬಂದ್ಬಿಡುತ್ತೆ. ಈಗ ಎಲ್ಲ ಚೆನ್ನಾಗಿ ಓದಿದ್ದಾರೆ, ಈಗ ಅವ್ರಿಗೆಲ್ಲ ಟ್ರೈನಿಂಗ್ ಆಗಿದೆ, ಅವರು ಲಿಂಗ ಸಮಾನತೆ ಲಿಂಗತ್ವದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಹೇಳೋರು. ಈಗ ಉದಾಹರಣೆಗೆ ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ. ಈಗ ನಿಮ್ಮ ಫ್ರೆಂಡ್ ಚೆನ್ನಾಗಿ ಓದಿರೋರು ಎಲ್ಲರೂ ಅವ್ರ ಗಂಡನ ಏನು ಕರೀತಾರೆ? ಅವ್ರಿಗೆ ನಿಮ್ಮಲ್ಲಿ ನಿಮ್ಮ ಹಸ್ಬೆಂಡ್ ಇದ್ದಾರಾ ಅಂತಂದ್ರೆ ತಕ್ಷಣ ಅವ್ರು ಹೇಳೋ ನಮ್ಮ ಯಜಮಾನ್ರು ಅಂತಾರೆ. ಇಲ್ಲಿ ಯಜಮಾನನ ಪದ ಇದೆಯಲ್ಲ, ಅದು ಯಾಕೆ ಬೇಕು? ಯಜಮಾನನ ಪದ ಉಪಯೋಗಿಸೋದಿದೆಯಲ್ಲ, ನಾನು ಅವನಿಗೆ ಕೆಳಗೆ ನಮ್ಮಲ್ಲಿ ಕೆಲವು ಇದು ಪದಗಳು ಕೂಡ ಬದಲಾಗ್ತಾ ಹೋಗ್ಬೇಕು. ಸೊ ಈ ಮನೋಭಾವ ಇರೋದ್ರಿಂದ ಇದು ಮುಂದುವರ್ಕೊಂಡು ಹೋಗ್ತಾ 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 ಬಂದಿದೆ. ಸೊ ಇದರಲ್ಲಿ ಪದಗಳನ್ನ ಉಪಯೋಗಿಸೋದು ಇದು ಮಾಡಬೇಕು. ಆಮೇಲೆ ವ್ಯವಸ್ಥೆಗಳಲ್ಲಿ ಎಲ್ಲೆಲ್ಲಿ ತಪ್ಪುಗಳು ಕಾಣೋದು, ತಾರತಮ್ಯ ಆಗೋ ವಿಚಾರಗಳು. ಈಗ ಮದುವೆ ಆದಮೇಲೆ ಒಬ್ಬರು ಕೆಲಸಗಳು ಹಂಚ್ಕೊಂಡು ಮನೇಲಿ ಮಾಡುವಂಥದ್ದು, ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀವು ಕೆಲ್ಸಕ್ಕೆ ಹೋಗ್ತೀವಿ ಅನ್ನೋದು. ಇದ್ದಾರೆ ಈಗ ನಾನು ಭಾಳಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಗಂಡ ಮನೇಲಿ ಅಡುಗೆ ಮಾಡ್ತಾರೆ, ಹೆಂಡತಿ ಆಫೀಸ್ಗೆ ಹೋಗ್ತಾರೆ. ಸೊ ಅದನ್ನ ಆಡ್ಕೊಳ್ಳೋ ಜನ ಇದ್ದಾರೆ. ಓ ಇವನು ಹೆಣ್ಗ ಇವನು. ಆಮೇಲೆ ನಮ್ಮಲ್ಲಿ ಇನ್ನೂ ಕೆಲವು ಪದಗಳಿದೆ, ಕೈಗೆ ಬಳೆ ತೊಟ್ಟಿದ್ದೀನಿ ನಾನು, ಏನಂಗಂದ್ರೆ ಅರ್ಥ ಆಯ್ತಾ? ಇದೆಲ್ಲ ಹೋಗ್ಬೇಕು ಅಂತ ಹೇಳಿ ನಮ್ಮಲ್ಲಿ ಸ್ವಂತ ಅರಿವು ಮೂಡ್ತಾ ಹೋಗ್ಬೇಕು. ನಾವು ಪ್ರತಿ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ನಾವು ಇದನ್ನ ಅವ್ರ ಪದಗಳಲ್ಲಿ ಬಳಸುವಂತ ರೀತಿಗಳಲ್ಲಿ ಬದಲಾವಣೆಗಳನ್ನ ತರ್ತಾ ಹೋಗ್ಬೇಕು. ಅದರಲ್ಲಿ ಈಗ ನಾನು ಗಮನಿಸಿರೋದು, ನಾವು ಸುಮಾರು 500 ಹೆಣ್ಮಕ್ಳ ಜೊತೆ ನಾವು ಈ ಮುಟ್ಟಿನ ವಿಚಾರದ ಬಗ್ಗೆ ಕೆಲಸ ಮಾಡ್ತಿದ್ವಿ. ಆ ಮುಟ್ಟಾದ 3 ದಿನ ಆಗೋ ತಾರತಮ್ಯ ಹೌದಲ್ವಾ, ಬಂದಿದೆ, ಅದನ್ನ ಹೋಗಿಸ್ಬೇಕು ನಾವು. ಸೊ ಅದ್ರಲ್ಲಿ ಹೆಣ್ಮಕ್ಳು ಮುಂದೆ ಬರ್ಬೇಕು, ನಾನು ಕೂತ್ಕೊಳ್ಳಲ್ಲ. ಇದ್ರಲ್ಲಿ ಇದು ವೈಜ್ಞಾನಿಕವಾದ ವಿಚಾರ ಅಪ್ಪ ಅಮ್ಮಂಗೆ ತಿಳಿಸ್ಬೇಕು. ಅಯ್ಯೋ ಯಾರು ಹೊಡೆದಾಡ್ತಾರೆ ಸರ್, ನಾನು ಹೇಳಿ ನೀವು ಯಾರು ಹೊಡೆದಾಡ್ತಾರೆ ಅಂದ್ರೆ ಅದನ್ನ ಮುಂದೆ ನಿಮ್ಮ ಮಕ್ಕಳು ಅನುಭವಿಸ್ತಾರೆ. ಹೌದಲ್ವಾ? ನೀವು ಒಬ್ರು ನಿಂತ್ಕೋಬೇಕು ಎದುರುಗಡೆ. ಹೋರಾಟದ ಹಾದಿ ಕಠಿಣ ಅಲ್ವಾ, ಅದರಲ್ಲಿ ವಿರುದ್ಧಗಳು ಬರ್ತಾನೆ ಹೋಗುತ್ತೆ. ಅದು ಒಂದು ಅವೇರ್ನೆಸ್ ಬಂದ್ಬಿಟ್ರೆ ಜನಕ್ಕೆ ಹೌದು ಅಂತ ಹೇಳಿ, ಅದು ಬೇರೆಯವ್ರಿಗೆಲ್ಲ ಈಗ ಕೆಲವ್ರ ಮನೇಲಿ, ಈಗ ನಮ್ಮ ಮನೆಯಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಮ ಮನೇಲಿ ನನ್ನ ತಮ್ಮ ನಮ್ಮ ಅಕ್ಕ ಅವರಿಗೆಲ್ಲ ಅದು ಅವೇರ್ನೆಸ್ ಇದೆ.
ಸೊ ಅದೇ ಥರ ಬೇರೆಯವ್ರಿಗೂ ಅವೇರ್ನೆಸ್ ಬಂದ್ಬಿಟ್ಟಾಗ ಅಲ್ಲಿ ಸಮಾನತೆಯ ವಿಚಾರಗಳು ಯೋಚನೆ ಮಾಡ್ತೀವಿ. ಇದೇ ಥರ ಇದು ಮನೆ ಊಟ ಆದಮೇಲೆ ಹೆಣ್ಮಕ್ಳೇ ಮಾಡಬೇಕು. ಆಮೇಲೆ ಕೆಲವು ಹೆಣ್ಮಕ್ಳು ನಾನು ಈಗ ಸಂಸ್ಥೆಗಳಿಗೆ ಟ್ರೈನಿಂಗ್ ಮಾಡೋಕೆ ಹೋದ್ರೆ ಅವರೇ ಊಟ ತಂದು ಕೊಡೋಕೆ ಬಿಡ್ತಾರೆ, ಗಂಡಸರು ಬರೋಲ್ಲ, ಹೆಂಗಸರು ಬರ್ತಾರೆ. ಸೊ ಅಂಥ ಸನ್ನಿವೇಶಗಳನ್ನ ಕಡಿಮೆ ಮಾಡಿಸುವಂಥದ್ದು. ಸೊ ಈಗ ನಮ್ಮಲ್ಲಿ ಪ್ರಜ್ಞೆ ಬಂದಿದೆ, ಹೆಣ್ಮಕ್ಳು ಕೂಡ ಸಾಧಕರಾಗ್ತಿದ್ದಾರೆ. ಸೊ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರಚಾರ ಮಾಡಬೇಕು. ಅದು ಹೆಣ್ಮಕ್ಳು ಮಾತಾಡೋಕೆ ಶುರು ಮಾಡಬೇಕು, ಗಂಡ್ಮಕ್ಳು ಮಾತಾಡೋಕೆ ಶುರು ಮಾಡಬೇಕು. ಸರ್, ಈ ಶಿಕ್ಷಣದ ಮೂಲಕ ಲಿಂಗ ತಾರತಮ್ಯ ಅನ್ನೋದನ್ನ ತಡೆಗಟ್ಬೋದಾ ಸರ್? ಹೌದು, ನಿಜಕ್ಕೂ ಈಗ ಅವೇರ್ನೆಸ್ ಅಂತ ಹೇಳೋದು ಶಿಕ್ಷಣದಿಂದಾನೇ ಬರೋದು. ಅದಕ್ಕೆ ನಮ್ಮ ಪಠ್ಯಪುಸ್ತಕದಲ್ಲಿ ಈ ಥರ ಎಲ್ಲ ವಿಚಾರಗಳು ಎಲ್ಲಿ ಬಂದಿರುತ್ತೆ ನೋಡಬೇಕು. ನಾನು ಹೇಳ್ತೀನಿ ಏನಪ್ಪ ಅಂದರೆ, ಫಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ತೊಗೋತೀರಲ್ಲ, ಮೇಲ್ಗಡೆ ಚಿತ್ರ ಏನಿದೆ ನೋಡಿ. ಎಲ್ಲ ಚಿತ್ರದಲ್ಲೂ ಸಮನ್ವಯತೆ ಅಂದರೆ ಒಂದು ಅಂಗವಿಕಲ ಮಗು ಚಿತ್ರನೂ ಇರಬೇಕು. ಅದರಲ್ಲಿ ಹೆಣ್ಣು ಅಂಗವಿಕಲ ಮಗು ಚಿತ್ರ ಹಾಕಿದ್ದಾರೆ ಅಂದರೆ ಅವ್ರು ಸೂಪರ್. ಆ ಬುಕ್ ನಿಜಕ್ಕೂ ಬರ್ದಿರೋರು ಅದೆಲ್ಲ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅಂತ. ಅದರಲ್ಲಿ ಕಮಲಾ ಬಸವನ್ ಕಥೆಗಳಿದೆಯಾ, ಕಮಲಾ ಕೆಲ್ಸಕ್ಕೆ ಹೋಗುವಂಥ ಕಥೆಗಳು ಬರೀಬೇಕು. ಅಥವಾ ಬಸವ ನೀರು ತರಕ್ಕೆ ಹೋಗಿದ್ದ ಮನೆಯಲ್ಲಿ, ಅಥವಾ ಬಸವ ಅಡಿಗೆ ಕಲಿತ ಅನ್ನೋವಂಥ ವಿಚಾರಗಳು ಬರ್ತಾ ಹೋಗ್ಬೇಕು. ಆಮೇಲೆ ಮನೆ ಮುಂದೆ ಈಗ ರಂಗೋಲಿ ಹಾಕೋದು ಬರೀ ಯಾರ ಕೆಲಸ? ಅದು ಹುಡುಗಿಯರ ಕೆಲಸ. ಯಾಕೆ? ಅದು ಗಂಡು ಮಕ್ಕಳು ಮಾಡ್ಬೋದಲ್ಲ. ಸೊ ಈ ಥರದ್ದು ವಿಚಾರಗಳನ್ನ ನಾವು ಶಿಕ್ಷಣದ ಮೂಲಕ ತಿಳಿಸ್ತಾ ಹೋದಾಗ ಅಲ್ಲಿ ನಿಮಗೆ ಪರಿವರ್ತನೆ ನಿಜಕ್ಕೂ ಭಾಳಷ್ಟು ಬೇಗ ಸಿಗುತ್ತೆ. ಗಂಡ್ಮಕ್ಳಿಗೂ ಅರ್ಥ ಆಗುತ್ತೆ, ಹೌದು ಇವರು ಆಕ್ಚುಲಿ ನಮಗೆಲ್ಲ ಪಾಠ ಹೇಳ್ಕೊಡಕ್ಕೆ ಬರೋರು ಜಾಸ್ತಿ ಜನ ಟೀಚರ್ಗಳೇ ಅಲ್ವಾ. ನಂಗೆ ಜ್ಞಾಪಕ ಇರೋದಲ್ಲ, ಲಕ್ಷ್ಮೀ ನರಸಿಂಹ ಟೀಚರು, ಪ್ರೇಮಲತಾ ಟೀಚರು, ಲಕ್ಷ್ಮೀ ಟೀಚರು, ಗೀತಾ ಟೀಚರು, ಇವ್ರುಗಳೇ. ಸೊ ಅವ್ರುಗಳ ಕಲಿಸಿರೋ ವಿಚಾರಗಳು, ಅವ್ರುಗಳು ನಮಗೆ ಹೇಳ್ಕೊಡೋ ವಿಚಾರಗಳು ಅಲ್ಲಿಂದನೇ ಬದಲಾವಣೆಗಳು ತರ್ತಾ ಹೋದರೆ ನಿಜಕ್ಕೂ ಗಂಡ್ಮಕ್ಳಲ್ಲಿ ಅರಿವು ಬಂದರೆ ಅವರಲ್ಲಿ ಸಮಾನತೆ ಅನ್ನೋದು ಶಿಕ್ಷಣದ ಮೂಲಕ ತರೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಬರೀ ಒಂದೇ ಸೀಮಿತ ಆಗಬಾರ್ದು. ಈಗ ಬುಡಕಟ್ಟು ಜನಾಂಗದಲ್ಲಿರೋ ಹೆಣ್ಮಕ್ಳ ಬಗ್ಗೆ ಬರೀಬೇಕು. ಆಮೇಲೆ ದೇವದಾಸಿ ಹೆಣ್ಮಕ್ಳಿದ್ದಾರೆ, ಬಾಲ್ಯ ವಿವಾಹ ಆಗೋಗಿ ಕಷ್ಟ ಅನುಭವಿಸ್ತಾ ಇರೋ ಹೆಣ್ಮಕ್ಳಿದ್ದಾರೆ. ಆಮೇಲೆ ಇದು ಚೈಲ್ಡ್ ಲೇಬರ್ನ ಆಗಿ ಒದ್ದಾಡ್ತಿರೋರು ಇದ್ದಾರೆ. ಆಮೇಲೆ ರಕ್ಷಣೆ ಮತ್ತು ಪೋಷಣೆ ಆಗಿರತಕ್ಕಂಥ ಹೆಣ್ಮಕ್ಳಿದ್ದಾರೆ. ಇವರೆಲ್ಲರ ಸಮಗ್ರ ವಿಚಾರಗಳನ್ನ ತರ್ತಾ ಹೋದಾಗ ಅತಿ ಹೆಚ್ಚು ನಮಗೆ ಸಿಕ್ಕೋದು ಶೋಷಿತರಾದವರು ಹೆಣ್ಮಕ್ಳೇ. ಈ ವಿಚಾರಗಳನ್ನ ತೋರಿಸಿದಾಗ ಸಮಾಜದಲ್ಲಿ ಅದರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳು ನಿಜಕ್ಕೂ ಆಗುತ್ತೆ. ಅದಕ್ಕೆ ಸಮಯ ಬೇಕು. ಜನಗಳಿಗೆ ಅರಿವು ಒಂದು ತಕ್ಷಣ ಹೋಗಲ್ಲ. ಯಾಕಂದರೆ ಶತಮಾನ ಯೋಚನೆ ಮಾಡಿರ್ತಾರೆ. ಉದಾಹರಣೆಗೆ ನಂದೇ ಹೇಳ್ತೀನಿ. ನಾನು ಒಂದು ಊರಲ್ಲಿ ಇದೇ ಥರ ಭಾಷಣ ಮಾಡೋಕ್ಕೆ ಹೋಗಿದ್ದೆ, ಲಿಂಗ ತಾರತಮ್ಯ, ಹೆಣ್ಮಕ್ಳು ರಕ್ಷಣೆ ಕೊಡಿ, ಇದೆಲ್ಲ ಮಾಡ್ತಿದ್ವಿ. ಅಲ್ಲಿ ಒಬ್ಬರು ಪಂಚಾಯತಿ ಸದಸ್ಯರು ನಿಂತ್ಕೊಂಡು, ನಾಗಸಿಂಹ ಅವರೇ, ನೀವು ಈ ಥರ ಎಲ್ಲ ಬಂದ್ಬಿಟ್ಟು ಪಟ್ಟಣದಿಂದ ಬಂದ್ಬಿಟ್ಟು ನಮಗೆ ತಾರತಮ್ಯ ಅಂತ ಹೇಳ್ಬೇಡಿ. ನನಗೂ 4 ಜನ ಹೆಣ್ಮಕ್ಳು ಇರೋದು. ನಾನು ಮೊದಲನೇವಳನ್ನ ಇಂಜಿನಿಯರ್ ಮಾಡಿದ್ದೀನಿ, 2ನೇವಳು ಲಾಯರ್ ಆಗಿದ್ದಾಳೆ, 3ನೇವಳು ಡಾಕ್ಟರ್ ಆಗ್ತಿದ್ದಾಳೆ, 4ನೇವಳು PUC ಹೋಗ್ತಿದ್ದಾಳೆ. ಸೊ ಇವ್ರಿಗೆ ಯಾರಿಗೂ ನಾನು ತಾರತಮ್ಯ ಮಾಡಿಲ್ಲ, ನೀವು ಮಾತಾಡಬೇಡಿ ಈ ಥರ ಎಲ್ಲ ಅಂದು. ನಾನು ಒಳ್ಳೆ ಮಾಡಿರೋದು, ನಾನು ಅವರು ಹೇಳಿದ ರೀತಿಗೆ ಒಂಥರ ಪೆಚ್ಚಾಗ್ಬಿಟ್ಟೆ. ಒಳ್ಳೇದು ಸರ್, ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ. ಆಮೇಲೆ ಅಲ್ಲೇ ಇದ್ದಿದ್ದು ಇನ್ನೊಬ್ಬ ಹೆಂಗಸ್ ನಿಂತ್ಕೊಂಡ್ರು. ಸಾರ್ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡಿ, ರೇಗ್ಬೇಡಿ, ನಾಗಸಿಂಹ ಅವರು ಮಕ್ಕಳ ಹಕ್ಕುಗಳು ಮಹಿಳೆಯರ ಹಕ್ಕುಗಳು ಹೇಳ್ತಿದ್ದಾರೆ. ಈಗ ನನಗೆ ಒಂದು ಉತ್ತರ ಹೇಳಿ, 4 ಹೆಣ್ಮಕ್ಳಾಗೋಕ್ಕೆ ಕಾರಣ ಏನು ನಿಮ್ಗೆ? ಗಂಡ್ ಮಗು ಬೇಕು, ಇನ್ನೊಂದು ಗಂಡ್ ಮಗು ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮ ಮನ್ಸಲ್ಲಿ ಇರೋದು ಅದೇನು, ಎಲ್ಲರೂ ಒಂದೇ ಹೆಣ್ಮಗು ಆಗಿದ್ಮೇಲೆ ನಿಲ್ಲಿಸ್ತಾ ಇದ್ರಿ ನೀವು. ಅದು ಹೆಣ್ಮಕ್ಳು ನಿಲ್ಲಿಸ್ತಾ ಇದ್ರಿ. 4 ಹೆಣ್ಮಕ್ಳು ಆಗಕ್ಕೆ ಕಾರಣ ಏನು ಅಂದ್ರೆ, ಇದು ಗಂಡಾಗ್ಬೋದು, ಇದು ಗಂಡಾಗ್ಬೋದು. ಹಂಗೆ ಅವಾಗ ಅವರು ನನ್ಗೆ ಇನ್ನೊಂದೇ ಹೊಸ ಆಯಾಮ ಕೊಟ್ರು. ಅವರು ನಾನು 4 ಮಕ್ಕಳಿಗೆ ತಾರತಮ್ಯ ಇಲ್ದ್ರೆ ನೋಡ್ಕೊಂಡಿದ್ದೀನಿ ಅಂತಂದ್ರೂ ಅವ್ರ ಅಂತರಾಳದಲ್ಲಿ ಇದ್ದ ತಾರತಮ್ಯ ಭಾವನೆ. ಸೊ ಈ ತರ ವಿಚಾರಗಳು ನಮ್ಮಲ್ಲಿ ಸಮಾಜದಲ್ಲಿ ಇನ್ನೂ ಇದೆ. ಅದು ಚೆನ್ನಾಗಿ ನಾವು ನೋಡ್ಕೋತಿದೀವಿ ಮಕ್ಕಳನ್ನ ಅಂತ ಹೇಳೋರಲ್ಲೂ ಇದೆ. ಸೊ ಅದು ಕಂಪ್ಲೀಟ್ ಆಗಿ ಹೋಗ್ಬೇಕು. ಆಮೇಲೆ ಈಗ ಉದಾಹರಣೆಗೆ ಮದುವೆ ಗ್ಯಾರಂಟಿ ಆಗ್ಲೇಬೇಕು ಅಂತ ಎಲ್ಲಿ ಯಾವ್ದೊಂದು ಕಾನೂನಲ್ಲಿ ಇದೆಯಾ, ನಮ್ಮ ಸಂವಿಧಾನದಲ್ಲಿ ಇದೆಯಾ? ಹೆಣ್ಮಕ್ಳಿಗೆ ಸಾಧನೆ ಮಾಡಬೇಕು ಅಂತ ನೀವು ಇದ್ದೀರಾ. ಈಗಾಗಲೇ ಹೆಣ್ಮಕ್ಳಿಗೆ ಏನಾಗುತ್ತೆ, ನನಗೆ ತುಂಬ ದುಃಖ ಆಗೋದು, ನನ್ನ ಶಿಷ್ಯರು ಹಲವಾರು ಜನ ಇದ್ದಾರೆ ನನಗೆ ವಿದ್ಯಾರ್ಥಿಗಳಾಗಿ. ಅವರು ನಾನು ಇಂಜಿನಿಯರ್ ಆಗ್ತೀನಿ, DC ಆಗ್ತೀನಿ ಅಂತ ಹೇಳಿದವರೆಲ್ಲ ಮದುವೆ ಆದಮೇಲೆ ಮಗುಗೆ ತಾಯಿಯಾಗಿ ಮನೇಲಿದ್ದಾರೆ. ನನ್ನ ಕೆಲಸರು ಅವ್ರನ್ನ ಆಡ್ಕೋಬೇಕು, ಅಥವಾ ಅವ್ರಿಗೆ ಏನಮ್ಮ ಹಿಂಗೆ ಹೇಳ್ತಿದ್ದೆ ಅಂತ ಹೇಳಿ ಆ ರಾಜಿ ಆಗೋ ಮನಸ್ಸು ಇದೆಯಲ್ಲ, ಒಪ್ಕೊಂಡ್ಬಿಟ್ಟೆ ಅಂತ, ಅದು ಆಗಬಾರ್ದು. ಸೊ ಆ ಥರದ್ದು ವಿಚಾರಗಳು ಹೋಗಿ ಬ್ರಾಡ್ ಮೈಂಡ್ ಬೆಳೆಯುತ್ತಲ್ಲ, ಸೊ ಆವಾಗ ನಮಗೆ ಲಿಂಗ ಸಮಾನತೆ ಅಂದರೆ ಸರ್, ಈ ಹಳ್ಳಿ ಕಡೆ ಏನಂದರೆ ಈಗ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಅವರು ಈಗ ಪೇರೆಂಟ್ಸ್ ಏನಾದ್ರು ಓದು ಅಂತಂದ್ರೆ, ಈಗ ಊರಲ್ಲಿರೋರು ಪೇರೆಂಟ್ಸ್ಗೆ ಏನಂತಾರೋ, ನೋಡು ಈ ಥರ ಹೇಳ್ತಿಲ್ಲ ಮಕ್ಕಳಿಗೆ, ಎದುರು ಕೊಡ್ತಿದ್ದಾರೆ, ಈ ಥರ ಮಾತಾಡ್ಕೊತಾರೆ ಅಂತ ಕೆಲವೊಬ್ರು ಹೆಣ್ಮಕ್ಳಿಗೆ ಎಷ್ಟೊಂದು ಆಸೆಗಳಿದ್ರು ಅವ್ರ ಡ್ರೀಮ್ಸ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಪೇರೆಂಟ್ಸ್ ಮಾತಿಗೆ ಒಪ್ಕೊಂಡ್ಬಿಟ್ಟು ಸ್ವಲ್ಪ ಜನ ರಾಜಿ ಆಗಿ ಹೋಗ್ತಾರೆ. ಆದರೆ ಇನ್ನು ಕೆಲವೊಬ್ರು ಏನು ಅನ್ಕೊಂತಾರೆ, ನನ್ನ ಕನಸನ್ನು ಯಾಕೆ ನಾನು ಈಡೇರಿಸ್ಕೋಬಾರ್ದು, ಯಾಕೆ ರಾಜಿ ಆಗಬೇಕು ಅಂತ ಧೈರ್ಯ ಮಾಡಿ
ಕೆಲವೊಬ್ರು ಹೊರಬಂದು ಅವ್ರ ಕನಸುಗಳನ್ನ ಈಡೇರಿಸ್ಕೊಳ್ಳೋರು ಇರ್ತಾರೆ. ಅಂಥವ್ರು ನಿಜಕ್ಕೂ ರೋಲ್ ಮಾಡೆಲ್ಗಳಾಗ್ತಾರೆ. ಹೌದು ಸರ್. ಸೊ ಅಂಥವ್ರಿಗೆ ಸಹಾಯ ಮಾಡ್ಬೇಕು. ನೀವು ಹೇಳಿ ಹಳ್ಳಿಗಳ ಕಡೆ ಪಟ್ಟಣಗಳ ಕಡೆನೂ ನಡೀತಾ ಇದ್ದಾವೆಲ್ಲ, ಆದರೆ ಅದೆಲ್ಲ ಪ್ರಚಾರಕ್ಕೆ ಬರಲ್ಲ. ಒಂದ್ ಕಡೆ ಮನೇಲೆ ನಡ್ಕೊಂಡು ನಿಂತೋಗ್ಬಿಡುತ್ತೆ. ಸೊ ಆದರೆ ಎಲ್ಲ ಹೆಣ್ಮಕ್ಳ ಹತ್ರ ಒಂದು ಕಥೆ ಇರುತ್ತೆ ಹೇಳಕ್ಕೆ. ನಿಜ ಸರ್. ಎಲ್ಲ ಹೆಣ್ಮಕ್ಳ ಹತ್ರನೂ ತಾರತಮ್ಯ ಆಗಿದ್ದು ಒಂದು ಕತೆ, ನಮ್ಮಲ್ಲಿ ತಾರತಮ್ಯ ಮಾಡಿಲ್ಲ ಚೆನ್ನಾಗಿ ಬೆಳೆಸಿದ್ರು ಅಂತ ಹೇಳೋದು ಭಾಳ ಅಪರೂಪ. ಎಲ್ಲ ಹೆಣ್ಮಕ್ಳ ಹತ್ರ ಒಂದು ಕತೆ ಇರುತ್ತೆ. ಆಮೇಲೆ ಅದೇ ಹೇಳೋದು ನನಗೆ ಅನ್ಸುತ್ತೆ, ಯಾಕೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ಮುಂದೆ ಬಂದಿಲ್ಲ, ಆದ್ರೆ ಮದುವೆ ಆದ್ಮೇಲೆ ಮುಂದೆ ಬಂದಿರೋರು ಉದಾಹರಣೆಗಳಿದೆ. ಸೊ ಎಲ್ಲ ಹೆಣ್ಮಕ್ಳು ಆ ಥರ ಯಾಕೆ ಆಗ್ಬಾರ್ದು ಅನ್ನೋದು, ಅವಾಗ ಅದು ಲಿಂಗ ಸಮಾನತೆ ಆ ಥರದ್ದು ಪರಿಸ್ಥಿತಿ ಬರಬೇಕು ಅಂತ ಅನ್ಸುತ್ತೆ. ಆದ್ರೆ ಅದೇ ಸರ್, ಈಗ ನಾವು ಪ್ರಸ್ತುತ ದಿನಮಾನದಲ್ಲಿ ನೋಡೋದಾದ್ರೆ ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬಹಳಷ್ಟು ಬದಲಾವಣೆ. ವಿಮಾನನ ಓಡಿಸ್ತಾ ಇದ್ದಾರೆ, ಮತ್ತೆ ಟ್ರೈನ್ ಗಳನ್ನ ಓಡಿಸ್ತಾ ಇದ್ದಾರೆ. ಅಂತರಿಕ್ಷಕ್ಕೆ ಹೋಗಿ ಬಂದ್ರಲ್ಲ. ಹೌದು, ರಾಷ್ಟ್ರಪತಿ ಆಗಿದ್ದಾರೆ ಈಗ ದ್ರೌಪದಿ ಮುರ್ಮು, ಬುಡಕಟ್ಟು ಜನಾಂಗದವರು. ಹೌದು. ಸೊ ನೋಡಿ, ಅಂತವ್ರು ನಮ್ ಮುಂದೆ ಬರ್ಬೇಕು, ಆಪರ್ಚುನಿಟೀಸ್ ನ ಪಡ್ಕೋಬೇಕು, ಈ ತರ ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನೊಂದೇನಂದ್ರೆ ಈ ಲಿಂಗ ಸಮಾನತೆಯನ್ನ ತಡೆಗಟ್ಟೋಕ್ಕೋಸ್ಕರ ಅಂತಾರಾಷ್ಟ್ರೀಯದಲ್ಲಾಗಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಏನೇನೆಲ್ಲ ಪ್ರಯತ್ನಗಳು ಮಾಡಿದ್ದಾರೆ ಸರ್? ಸಮಾನತೆ ತರಬೇಕು ಅಂತಾನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಒಂದು ದೊಡ್ಡ ಕ್ಯಾಂಪೇನ್ ನಡೀತಿದೆ. ಏನಪ್ಪಾ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು. 2016 ಬಂದಿದ್ದರು. 17 ಗುರಿಗಳಿದೆ. ಅದು 2030ಕ್ಕೆ ಎಲ್ಲಾ ದೇಶಗಳು ಮುಟ್ಟಬೇಕು. ಅದರಲ್ಲಿ ಮೊದಲನೇದು ಬಡತನ ನಿವಾರಣೆ ಮಾಡಬೇಕು, ಎರಡನೇದು ಹಸಿವನ್ನು ನಿವಾರಣೆ ಮಾಡಬೇಕು, ಮೂರನೇದು ಎಲ್ಲರಿಗೂ ಆರೋಗ್ಯ ಕೊಡಬೇಕು, ನಾಲ್ಕನೇದು ಎಲ್ಲರಿಗೂ ಶಿಕ್ಷಣ ಕೊಡಬೇಕು, ಐದನೇದು ಲಿಂಗ ಸಮಾನತೆ. ಲಿಂಗ ಸಮಾನತೆಯನ್ನು ಸಾಧಿಸಬೇಕು ಅಂತ ಹೇಳಿರೋದು. ಕೆಲವು ದೇಶಗಳು ನಮಗೆ ಇದಕ್ಕೆ ಆಗಲ್ಲ, 5ನೇ ಗುರಿ ಮುಟ್ಟಕ್ಕೆ, ಈಗ ಮನಸ್ಥಿತಿ ಬದಲಾಯಿಸಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಿದೆ. ಇನ್ನು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪರಿಚಯದ 2 ತಾರತಮ್ಯ ನಿಲ್ಬೇಕು ಅಂತ ಹೇಳಿದೆ. ಬಾಲ್ಯದಿಂದಲೇ ಮಕ್ಕಳಿಗೆ ತಾರತಮ್ಯ ಆಗಬಾರ್ದು ಅಂತ ಹೇಳಿದೆ. ಸೊ ಇನ್ನು ನೀವು ಹ್ಯೂಮನ್ ರೈಟ್ಸ್ ತೆಗೆದು ನೋಡೋದು, ಅದರಲ್ಲೂ ತಾರತಮ್ಯ ಇರಬಾರ್ದು ಅಂತ ಹೇಳೋದು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಕ್ಯಾಂಪೇನ್ಗಳಾಗ್ತಿದೆ. ವುಮೆನ್ಸ್ ಎಂಪವರ್ಮೆಂಟ್ ಮಾಡಬೇಕು, ಆಮೇಲೆ ಹೆಣ್ಮಕ್ಳನ್ನ ಮುಂದೆ ತರಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಧಾನಿಗಳವರಾಗಬೇಕು, ದೇಶ ಆಳೋರು ಹೆಣ್ಮಕ್ಳಾಗಬೇಕು. ಇದೊಂದು ದೊಡ್ಡ ಕ್ಯಾಂಪೇನ್ಗಳು ನಡೀತಾ ಇದೆ. ಸೊ ಇದಕ್ಕೆ ಭಾರತನೂ ಕೂಡ ಭಾಗಿಯಾಗಿದೆ. ಸೊ ಅಲ್ಲಿ ಆಗ್ತಿರೋಂಥ ಮೂಮೆಂಟ್ಗಳು ನಾವು ನೋಡಿದಾಗ ನಮ್ಮ ಎಫರ್ಟ್ಗಳು ಇನ್ನೂ ಜಾಸ್ತಿ ಆಗಬೇಕು. ಹೆಣ್ಮಕ್ಳಿಗೆ ಶಿಕ್ಷಣಕ್ಕೆ ಒಂದು ದೊಡ್ಡ ಚಾಲೆಂಜ್ ಇದೆ ಈಗ. ಹೌದು ಸರ್. ಸೊ ಹೆಣ್ಮಕ್ಳು ಶಾಲೆಗಳು ಬಿಡ್ತಾ ಇದ್ದಾರೆ, ಅದನ್ನು ಹೋಗಬೇಕು, ಅವ್ರ ಮುಂದೆ ಬಂದು ಸೇರಿಸ್ಕೋಬೇಕು. ಈಗ ನಮ್ಮಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್. ಸೊ ಇಂಥ ವಿಚಾರಗಳು ಇನ್ನೂ ಜಾಸ್ತಿ ಆಗಬೇಕು. ಸರ್ಕಾರದ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ಆಗಬೇಕು. ಪ್ರಮುಖವಾಗಿ ಬಡ್ಜೆಟ್ ಅಲ್ಲಿ ಮಕ್ಕಳಿಗೋಸ್ಕರ ಹಣ ತೆಗೆದಿಡೋದು ಜಾಸ್ತಿ ಆಗಬೇಕು. ಮಕ್ಕಳ ಎಂಪವರ್ಗೆ ಅಲ್ಲಿ ಜಾಸ್ತಿ ಆಗ್ಬಿಟ್ಟಾಗ ಮಕ್ಕಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೇನೆ ದುಡ್ಡು ಜಾಸ್ತಿ ಇದೆ ಅಂತ ಹೇಳಿದಾಗ ತುಂಬ ಜನ ಬರ್ತಾರೆ, ಸ್ವಯಂ ಸೇವಕರು ಬರ್ತಾರೆ. ಸೊ ಹೆಣ್ಣುಮಕ್ಕಳ ಪರಿಸ್ಥಿತಿ ಆಟೋಮೆಟಿಕ್ ಆಗಿ ಬದಲಾಗುತ್ತೆ ಅಂತ ಅನ್ಕೋಬಹುದು ನಾವು. ಸೊ ಒಂದು ದೇಶ ಯಾವ ರೀತಿ ಯೋಚನೆ ಮಾಡುತ್ತೆ ಮಕ್ಕಳ ಬಗ್ಗೆ ಅನ್ನೋದು ಅಲ್ಲಿನ ಹೆಣ್ಣುಮಕ್ಕಳ ಪರಿಸ್ಥಿತಿ ತಿಳಿಯುತ್ತೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಡೀತಾ ಇದೆ, ಆದರೆ ಅದು ವ್ಯಾಪಕವಾಗಿ ಆಗ್ಬೇಕು, ಮನೆಗಳಲ್ಲೂ ಆಗ್ಬೇಕು ಆಂದೋಲನ. ಎಲ್ಲೋ ಒಂದ್ ಕಡೆ ಅದು ಸೀಮಿತ ಆಗ್ಬಾರ್ದು. ಸೊ ಪ್ರತಿಯೊಬ್ಬರಿಗೂ ಅದು ಹಂಚಬೇಕು ಎಲ್ಲಾ ಕಡೆ. ಈಗ ಬೇಟಿ ಪಡಾವ್ ಬೇಟಿ ಬಚಾವ್ ಇಡೀ ಎಲ್ಲರಿಗೂ ಗೊತ್ತಾಗಿದೆ ಆ ತರದ್ದು ಪ್ರಚಾರ. ಬೇಟಿ ನಾವು ರಕ್ಷಣೆ ಮಾಡಬೇಕು, ಆಮೇಲೆ ಅವ್ರಿಗೆ ಓದಕ್ ಕೊಡಬೇಕು ಅಂತ. ಸೊ ಆ ತರದ್ದು ಮನೋಭಾವ ಎಲ್ಲಾ ಕಡೆಗೂ ಬರಬೇಕು. ಸರ್, ಈ ಹಂತದ ಕ್ರಿಯೆಗಳಿಂದ ಲಿಂಗ ಸಮಾನತೆ ಸಾಧನೆ ಅಂದ್ರೆ ಏನ್ ಸರ್? ಈಗ ಉದಾಹರಣೆಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ SDG ಮಾಡ್ಕೊಂಡಿರೋದು. ಮೊದಲ ಹಂತದಲ್ಲಿ ಅರಿವು ಮೂಡಿಸೋದು, ಎರಡನೇ ಹಂತದಲ್ಲಿ ಹೆಣ್ಮಕ್ಳನ್ನ ಭಾಗಿಯಾಗಿ ಮಾಡೋದು, ಮೂರನೇದಲ್ಲಿ ಅವ್ರಿಗೊಂದು ಸ್ಥಾನಮಾನ ಒದಗಿಸುವುದು. ಸೊ ಈ ತರ ಒಂದು ಎಲ್ಲಾದ್ರೂ ತಕ್ಷಣ ಬದಲಾವಣೆ ಆಗ್ಬಿಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಲ್ಲ. ಶಾಲೆಗಳಲ್ಲಿ ಮೊದಲು ಪಾಠದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಮಕ್ಕಳ ಆಟದಲ್ಲಿ ಈಗ ಉದಾಹರಣೆಗೆ ನೀವು ಒಂದು ಲೆಟರ್ ಬರೀತೀರಾ, ಅದು ಒಂದು ಕಥೆ ಬರೀತೀರಾ. ಒಂದು ಊರಿನಲ್ಲಿ ಒಬ್ಬ ಬಾಲಕನಿದ್ದನು ಮತ್ತು ಬಾಲಕಿ ಇದ್ದಳು, ಅದನ್ನ ಬದಲಾಯಿಸ್ಕೋಬೇಕು. ಒಂದು ಊರಿನಲ್ಲಿ ಒಬ್ಬ ಬಾಲಕಿ ಇದ್ದಳು, ಒಬ್ಬ ಬಾಲಕ ಇದ್ದ. ಸೊ ಆ ತರ ಯಾವಾಗ ನೀವು ಬರೆಯಕ್ ಶುರು ಮಾಡ್ತೀರಾ ಮನಸ್ಸಲ್ಲಿ ಬದಲಾವಣೆ ಆಗಿದೆ. ಸೊ ಆ ತರದ್ದು ವಿಚಾರಗಳು ಬರ್ತಾ ಹೋಗ್ಬೇಕು ಹಂತದಲ್ಲಿ. ಅದು ತಕ್ಷಣ ನಾವು ಅದೇ ಹೇಳಿದೆ, ಈ ತರ ಬದಲಾವಣೆ ಮಾನಸಿಕ ವರ್ತನೆಗಳ ಬದಲಾವಣೆ ಇದೆಯಲ್ಲ, ಅದು ರಾಕೆಟ್ ತರ ಅಲ್ಲ, ಅದು ನಿಧಾನಕ್ಕೆ ಹೂವು ಅರಳದಂತೆ ಆಗ್ಬೇಕು. ತಕ್ಷಣ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದೆಲ್ಲ. ಅವ್ರು ಬದಲಾವಣೆ ಆಗ್ಬಿಡ್ತಾರೆ. ಉದಾಹರಣೆಗೆ ನಮ್ಮ ಈ ವಿಡಿಯೋ ನೋಡಿದವರೆಲ್ಲ ನಾಳೆಯಿಂದ ಗೌರವ ಕೊಡಕ್ ಶುರು ಮಾಡ್ತಾರೆ ಹೆಣ್ಮಕ್ಳಿಗೆ ಅನ್ನೋದು ಸುಳ್ಳು ಆಯ್ತಾ. ಈಗ ಉದಾಹರಣೆಗೆ ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲ, ನಾನು ಎಲ್ಲ ಹೋಗಿ ಹೆಣ್ಮಕ್ಳಿಗೆ ಏನೋ ತೊಂದರೆ ಮಾಡ್ಬಿಡ್ಬೋದು. ನಾನು ನೀನ್ ಹೆಣ್ಮಕ್ಳು ಸುಮ್ಮನೆ ಕೂತ್ಕೊಳ್ಳೋ ಅಂತ ಅನ್ಬಿಡ್ಬೋದು ನಾನು. ಅದು ನಮ್ಗೆ ರಕ್ತದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಳ್ತಾ ಹೋಗ್ಬೇಕು. ನೀವ್ ಮಾಡ್ರು ಅವ್ರ ಯಾಕೆ ಮಾಡ್ಬೇಕು ಅಂತ ಹೇಳಿದಾಗ ನೀವು ಹೆಣ್ಮಕ್ಳ ಕೇಳಿದಾರ ನನ್ನ, ಯಾಕೆ ನಾವು ಮಾಡ್ಬಾರ್ದು? ನಾವು ಮಾಡ್ತೀವಿ. ಕ್ವಶನ್ ಮಾಡೋದಿದೆಯಲ್ಲ, ಹೆಣ್ಮಕ್ಳು ಪ್ರಶ್ನೆ ಮಾಡೋದು ಕಲಿಬೇಕು, ಯಾಕೆ ಅನ್ನೋದು ಕಲಿಬೇಕು. ಹಂಗ್ ಕೇಳಕ್ ಶುರು ಮಾಡಿದಾಗ ನಿಜಕ್ಕೂ ಅವರಲ್ಲಿ
ಒಂದು ಸ್ಥೈರ್ಯ ಬಂದಿದೆ, ಆತ್ಮವಿಶ್ವಾಸ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಸರ್, ಈ ಭಾರತದಲ್ಲಿ ಲಿಂಗ ಆಧಾರಿತ ತಾರತಮ್ಯಗೆ ಏನೇನೆಲ್ಲ ಸವಾಲುಗಳನ್ನ ನಾವು ನೋಡ್ಬೋದು ಸರ್? ಈಗ ಮೊದಲ ಅದೇ ಹೇಳಿದೆ, ನಮ್ಮಲ್ಲಿ ಯಾವುದು ಲಿಂಗ ಪತ್ತೆ ಮಾಡಬಾರ್ದು ಅಂತ ಒಂದು ಕಾನೂನೇ ಇದೆ. ಹೌದು. ಆದ್ರೂ ಇತ್ತೀಚೆಗೆ ನೀವು ಪತ್ರಿಕೆಗಳಲ್ಲಿ ನೋಡ್ತಿದ್ದೀರಾ, ಹೆಣ್ಣು ಮಕ್ಕಳ ಲಿಂಗವನ್ನ ಪತ್ತೆ ಮಾಡಿ ಅವ್ರನ್ನ ಅಭಾಷಣ ಮಾಡಿಸ್ತಾ ಇರೋದು, ಭ್ರೂಣ ಹತ್ಯೆಗಳು ನಡೀತಾನೆ ಇರೋದು, ಭ್ರೂಣ ಹತ್ಯೆ ನಡೀತಾ ಇರೋದು. ಆಮೇಲೆ ಈಗ ಪಾಕ್ಸೋ ಕಾಯ್ದೆಗಳು ನೋಡ್ತಿದ್ದೀರಾ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಕಾಯ್ದೆಗಳು. ಅದರಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಿದೆ ಪ್ರತಿದಿನ. ಅದು ಒಂದು ರೀತಿಯಲ್ಲಿ ಹೆಣ್ಮಕ್ಳನ್ನ ಭೋಗದ ವಸ್ತುಗಳು ಅಂತ ಬಳಕೆ ಮಾಡ್ಕೊಂಡಿರೋದು, ನಮ್ಮ ಮಾಧ್ಯಮಗಳು ತೋರಿಸ್ತಾ ಇರುವಂಥ ರೀತಿ, ಅವೆಲ್ಲವೂ ದೌರ್ಜನ್ಯಗಳನ್ನೇ. 3 ರೀತಿ ಆಗುತ್ತೆ. ಒಂದು ಲೈಂಗಿಕ ದೌರ್ಜನ್ಯ, ಮಾನಸಿಕ ದೌರ್ಜನ್ಯ, ಆಮೇಲೆ ನಿಮಗೆ ದೌರ್ಜನ್ಯದ ಇನ್ನೂ 3 ಕಿರುಕುಳ, ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಇದೆಲ್ಲ ತಡೆಯೋಕ್ಕೆ ಪ್ರಮುಖವಾಗಿ ಕಾನೂನುಗಳ ಬಗ್ಗೆ ನಾವು ಹೇಳ್ತಾ ಹೋಗ್ಬೇಕು. ಈಗ ಒಂದು DV ಆ್ಯಕ್ಟ್ ಅಂತಲೇ ಇದೆ, ಅಂದರೆ ಇದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತಲೇ ಒಂದಿದೆ, ನಮ್ಮ ಪಾಕ್ಸೋ ಇದೆ, ಆಮೇಲೆ ನಮ್ಮ JJ ಆ್ಯಕ್ಟ್ ಇದೆ. ಇವೆಲ್ಲ ಹೆಣ್ಮಕ್ಕಳ ರಕ್ಷಣೆಗೆ ಮುಂದಾಗಿ ನಿಂತಿರುವಂಥ ಕಾಯ್ದೆಗಳು. ಸೊ ಇದ್ರ ಬಗ್ಗೆ ಪ್ರಚಾರ ಮಾಡಿ ಏನು ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರೆ, ತಾರತಮ್ಯ ಅನ್ನೋದಾಗಲಿ ಅಥವಾ ಅವ್ರನ್ನ ಹೆಣ್ಮಕ್ಳನ್ನ ಏನೂ ಮಾಡಬಾರ್ದು, ಏನು ಅನ್ಬಾರ್ದು ಅನ್ನೋದಾಗಲಿ ಸ್ವಲ್ಪ ಆದರೂ ಅರಿವು ಬರುತ್ತೆ. ಆದರೆ ಅದಕ್ಕೆ ಶಿಕ್ಷೆಗಳಾಗಿರೋದು ಭಾಳ ಕಡಿಮೆ ಪ್ರಮಾಣದಲ್ಲಿ. ಸರ್, ಏನಿದು ಸುಸ್ಥಿರ ಅಭಿವೃದ್ಧಿ ಗುರಿಗಳಿದಾವಲ್ಲ 17, ಸೊ ಇದು ಇದಾವೆಲ್ಲ, ಇದ್ರ ಪ್ರಕಾರ 2030ಕ್ಕೆ ಲಿಂಗ ಸಮಾನತೆನ ನಾವು ಸಾಧಿಸಕ್ಕೆ ಸಾಧ್ಯ ಇದೆ? 5 ವರ್ಷ ಇದೆ. ಹೌದು. ಈ 5 ವರ್ಷದಲ್ಲೇ ನಾವು ಕೂತ್ಕೊಂಡು ಇಬ್ರು ಮಾತಾಡ್ತಿರೋದು ಹಳೆ ವಿಚಾರಗಳೇನೆ ಅಲ್ವಾ? ಹೊಸದಾಗಿ ಏನು ಬೆಳವಣಿಗೆ ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಓದ್ತಾ ಇದ್ದಾರೆ, ನೀವು KS ಮಾಡಕ್ ಬಂದಿದ್ದೀರಾ, ಆಮೇಲೆ ಬಹಳ ತುಳಿತ ವರ್ಗಗಳಿತ್ತಲ್ಲ ಅವರೆಲ್ಲ ಸ್ವಲ್ಪ ಈಗ SLC ಮಟ್ಟಕ್ಕೆ ಬರ್ತಾ ಇದ್ದಾರೆ. ಸೊ ಹಂತವಾಗಿ ಬರ್ತಾ ಇದ್ದಾರೆ. ಸೊ 2030 ನಾವು ಎಲ್ಲೋ ಒಂದು ಸಣ್ಣದಾಗಿ ಅರಿವನ್ನು ಮೂಡಿಸಿರ್ಬೋದು, ಅಥವಾ ಅದನ್ನು ಸಾಧಿಸಕ್ಕಾಗಲ್ಲ. ನಮ್ಗಿದು ಇನ್ನೂ ಶತಮಾನಗಳೇ ಬೇಕು. ಅದು ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ಪ್ರತಿದಿನ ಹೇಳ್ತಾ ಇದ್ರೆ ಮಾತ್ರ ಅರ್ಥ ಆಗುತ್ತೆ. ಒಂದಿನ ಹೇಳ್ಬಿಟ್ಟು ಒಂದಿನ ಟ್ರೈನಿಂಗ್ ಮಾಡಿಬಿಟ್ಟು ಲಿಂಗತ್ವ ಲಿಂಗ ಸಮಾನತೆ ಅಂದರೆ ಅದಕ್ಕೆ ಯಾರಿಗೂ ಬರೋದಿಲ್ಲ. ಸೊ ಹಾಗಾಗಿ ಪ್ರತಿದಿನ ಒಂದು ತರಬೇತಿಗಳಾಗ್ತಾ ಇರಬೇಕಾಗತ್ತೆ, ಪ್ರತಿದಿನ ಒಂದು ಕಾರ್ಯಕ್ರಮಗಳಾಗ್ತಾ ಇರಬೇಕಾಗತ್ತೆ. ಅದು ಹೆಣ್ಮಕ್ಳನ್ನ ಹಾಕೊಂಡು ಮಾಡುವಂಥ ಕೆಲಸಗಳಾಗಿರ್ಬೋದು, ಅದರಲ್ಲಿ ಅಂಗವಿಕಲ ಹೆಣ್ಮಕ್ಳನ್ನ ಮಾಡ್ಕೊಂಡಿರೋ ಕೆಲಸಗಳು, ಅದು ಬುಡಕಟ್ಟು ಜನಾಂಗ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಮಾಡಿರೋ, ಅಥವಾ ದೇವದಾಸಿ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಮಾಡಿರುವಂಥದ್ದು. ಸೊ ವಿಭಿನ್ನವಾದ ಕಾರ್ಯಕ್ರಮಗಳು. ಆಮೇಲೆ ಸದಾ ಮಾಧ್ಯಮಗಳು ಅದಕ್ಕೆ ಪ್ರಚಾರ ಕೊಡ್ತಾ ಇರಬೇಕು, TV ಮಾಧ್ಯಮಗಳು ಪ್ರಚಾರ ಕೊಡಬೇಕು. ಹಾಗಾದಾಗ ಒಂದು ರೀತಿಯಲ್ಲಿ ನಾವು ತಲುಪಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ಹೆಣ್ಮಕ್ಳಿಗೆ ಓದ್ಸೋಕೆ ಅರ್ಧ ಹಿಂದೆ ಮುಂದೆ ನೋಡ್ತಾರೆ. ಈ ಕಾಲೇಜ್ ಈಗ SSLC ವರ್ಗು ಹೆಂಗೋ ಓದಿಸ್ಬಿಡ್ತಾರೆ ಊರ್ ಕಡೆ, ಮತ್ತೆ ಕಾಲೇಜ್ಗಳು ಡಿಗ್ರಿಗಳೆಲ್ಲ ಸ್ಟಾರ್ಟ್ ಆದ್ರೆ ದೂರ ಹೋಗ್ಬೇಕು, ಅಷ್ಟು ದೂರ ಯಾಕೆ ಅದು ಇದು ಅಂತ ಹೇಳ್ತಾರೆ. ಬಟ್ ರಿಸರ್ವೇಶನ್ ಅದು ಇದು ಬಂದಿರೋದ್ರಿಂದ ಓಕೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈಗ ಆಲ್ರೆಡಿ ಮಹಿಳೆಯರಿಗೆ ನೋಡಿದ್ರೆ 33% ಕೊಡ್ಬೇಕು ಅಂತ ಇದೆ. ಸೊ ಅದರಿಂದ ಗ್ರಾಮ ಪಂಚಾಯತ್ ಅಷ್ಟೇ ಇಷ್ಟು ಜನ ಮಹಿಳೆಯರನ್ನ ಸೇರ್ಸ್ಕೋಬೇಕು ಅಂತ ಇರುತ್ತೆ. ಸೊ ಇದರಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಮಹಿಳೆಯರ ಭಾಗವಹಿಸಿಗೋಸ್ಕರ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಏನಿದಾವೆ ಇದು ಯಾವ ತರ ಸಹಾಯ ಮಾಡುತ್ತೆ ಸರ್? ನೋಡಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಇನ್ನೊಂದು ವಿಚಾರ ಹೇಳುತ್ತೆ. ಈಗ ಶಿಕ್ಷಣ ವಿಚಾರ ಬಂದಾಗ ಅದರಲ್ಲಿ ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನ ಕಲಿಸಬೇಕು. WHO ಕೂಡ ತುಂಬಾ ಜೀವನ ಕೌಶಲ್ಯಗಳ ಬಗ್ಗೆ ಹೇಳಿದೆ. ಸೊ ಬಾಲ್ಯದಲ್ಲಿ ಹೆಣ್ಮಕ್ಳಿಗೆ ಇದನ್ನು ನಾಯಕತ್ವದ ಗುಣಗಳನ್ನ ಬೆಳೆಸಬೇಕು, ಆಮೇಲೆ ಒಳ್ಳೆ ಉತ್ತಮ ಸಂವಹನ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳುವ ಗುಣಗಳನ್ನ ಹೆಣ್ಮಕ್ಳಲ್ಲಿ ಬೆಳೆಸ್ತಾ ಹೋಗ್ಬೇಕು. ಸೊ ಈಗ ಅದಕ್ಕೆ ಮಕ್ಕಳ ಹಕ್ಕುಗಳ ಕ್ಲಬ್ಗಳು ಸ್ಕೂಲ್ಗಳಲ್ಲಿ ಇರುತ್ತೆ. ಅಲ್ಲಿ ಹೆಣ್ಮಕ್ಳು ಮಾತಾಡಕ್ಕೆ ಶುರು ಮಾಡ್ತಾರೆ. ಇಲ್ಲೇನಾದ್ರು ಹೆಣ್ಮಕ್ಳು ಮಾತಾಡೋ ಸುಮ್ಮನೆ ಕೂತ್ಕೊಂತ ಹೇಳಿ ಮಕ್ಕಳು ಮಾತಾಡಕ್ಕೆ ಬರೋದಿಲ್ಲ. ಅವರಲ್ಲಿ ನಾಯಕತ್ವದ ಗುಣಗಳು ಬೆಳೆಸದೇ ಇದ್ದಾಗ ನೀವು ರಾಜಕೀಯಕ್ಕೆ ಬರೋಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಹೌದಲ್ವಾ? ಸೊ ಅಲ್ಲಿನಾಗತ್ತೆ, ಈಗ ಬಹಳಷ್ಟು ಕಡೆ ನೋಡಿರುವಾಗ ಹೆಣ್ಮಕ್ಳು ಆಯ್ಕೆ ಆಗಿರ್ತಾರೆ, ಅವ್ರ ಗಂಡಂದ್ರು ಕಾರ್ಯನಿರ್ವಹಿಸ್ತಾರೆ. ಅದಕ್ಕೆ ಕಾರಣ ಅಂದ್ರೆ ಹೆಣ್ಮಕ್ಳಿಗೆ ಇರ್ತಕ್ಕಂಥ ನಾಯಕತ್ವದ ಗುಣ ಕಡಿಮೆ ಇದೆ, ಆಮೇಲೆ ಸಂವಹನ ಕಡಿಮೆ, ಅವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಅವ್ರಿಗೇನೋ ಜನಗಳು ಈ ಮೀಸಲಾತಿಯಿಂದ ಅವ್ರಿಗೆ ವೋಟ್ ಹಾಕ್ಬಿಟ್ಟಿದ್ದಾರೆ, ಅದು ಅಧಿಕಾರ ಮಾಡ್ತಿರೋರು ಈ ತರದ್ದು ಹೋಗ್ಬೇಕು. ಸೊ ಹೆಣ್ಮಕ್ಳ ಮಾತಾಡೋ ಹೋಗ್ಬೇಕು, ಹೆಣ್ಮಕ್ಳು ಇನಿಷಿಯೇಟ್ ತಗೋಬೇಕು, ನಾನು ಮಾಡ್ತೀನಿ ಇದನ್ನ ಬರುವಾಗ ಮಾಡೋ. ಅವ್ರಿಗೆ 8ನೇ ಕ್ಲಾಸ್ ಮುಗಿಸುವಷ್ಟರಲ್ಲಿ ಹೆಣ್ಮಕ್ಳಿಗೆ ನಾಯಕತ್ವದ ಗುಣಗಳು ಚೆನ್ನಾಗಿ ಬೆಳೆಸ್ಬಿಟ್ಟಿದ್ರು. ಆಟಗಳಲ್ಲಿ ಅವರು ಭಾಗವಹಿಸುವಾಗ ಮಾಡಬೇಕು, ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡೋಕ್ಕೆ, ಮಹಿಳೆಯರ ಹಕ್ಕುಗಳ ಮಾತಾಡೋಕ್ಕೆ. ನನಗೀಗ ಕರೆದಿದ್ದಾರೆ, ಇದು ಅರಣ್ಯದಲ್ಲಿ ಇರ್ತಕ್ಕಂಥ ಮಕ್ಕಳು, ವನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವರ ಹಕ್ಕುಗಳ ಬಗ್ಗೆ ಹೇಳ್ಕೊಡ್ಬೇಕಾಗಿದೆ. ಸೊ ಅವ್ರಿಗೆ ಹಕ್ಕುಗಳನ್ನ ಎಂಪವರ್ ಮಾಡ್ಬೇಕು, ಅವರೇ ಮಾತಾಡಕ್ಕೆ ಶುರು ಮಾಡ್ಬೇಕು. ಅದೇ ಜೀವನ ಕೌಶಲ್ಯಗಳನ್ನ ಬಳಸಬೇಕು. ಶಿಕ್ಷಣ ಸ್ಕೂಲ್ ಪಾಠ ಓದಿದ್ರು ಕೂಡ ಈ 3 ಜೀವನ ಕೌಶಲ್ಯಗಳಿದ್ರೆ, ನಾಯಕತ್ವದ ಗುಣ, ಸಂವಹನ,
ನಿರ್ಧಾರ ತೆಗೆದುಕೊಳ್ಳೋ ಗುಣ ಅದು ಜೀವನದಲ್ಲಿ ಮುಂದೆ ಬಂದೇ ಬರ್ತಾರೆ. ಹೌದು ಸರ್, ಖಂಡಿತ. ಸೊ ಅದು ನಿಮ್ಮ ಬೆಳೆಯುವ ಹೆಣ್ಮಕ್ಳಲ್ಲಿ ಇದೆಯಾ ನೋಡ್ತಾ ಹೋಗ್ಬೇಕು ನಾವು. ಇದು ಅದಕ್ಕೆ ನಾವು ಪೂರಕವಾಗಿ ಪೋಷಕರು ವರ್ಕ್ ಮಾಡಬೇಕು. ನನ್ನ ಮಗಳು ಈ ಥರ ಮಾಡ್ತೀವಿ, ಈ ಥರ ಆ ಥರ ಎಲ್ಲ ಪೋಷಕರು ಮಾಡೋಕ್ಕೆ ಶುರು ಮಾಡಿದ್ರೆ ನಿಜಕ್ಕೂ ನಾವು ಹೆಣ್ಮಕ್ಳ ಬದುಕಲ್ಲಿ ಒಂದು ರೀತಿಯಲ್ಲಿ ಶಕ್ತಿಯನ್ನು ತರೋದಕ್ಕೆ ಸಾಧ್ಯ ಅನ್ಸುತ್ತೆ. ಸರ್, ಇದುವರೆಗೂ ಈ ಲಿಂಗ ಸಮಾನತೆ ಅನ್ನೋ ವಿಚಾರದಲ್ಲಿ ಏನಾದರೂ ಬದಲಾವಣೆ ಅನ್ನೋದು ಆಗಿದೆಯಾ ಸರ್? ನೀವೇ ಇದ್ದೀರಲ್ಲ ಉದಾಹರಣೆ ನೀವೇ ಇದ್ದೀರ. ಯಾಕೆಂದ್ರೆ ಒಂದು ಹೋರಾಟ ಮಾಡಿ ಮುಂದೆ ಬಂದು ಈಗ KS ಮಾಡ್ತಿರೋದು ಕಡಿಮೆ ಕಥೆನ ಅದು. ಸೊ ಈ ಥರದ್ದು ಸಾವಿರಾರು ರೇಖೆಗಳು ಬರಬೇಕು. ಲಕ್ಷಾಂತರ ಜನಗಳಿಗೆ ನೀವೊಂಥರ ಇನ್ಸ್ಪಿರೇಷನ್. ಸೊ ಒಂದು ಬಾಲ್ಯ ವಿವಾಹವನ್ನು ಎದುರಿಸಿ, ಶೋಷಣೆ ಎದುರಿಸಿ, ದೌರ್ಜನ್ಯ ಎದುರಿಸಿ, ಮನೆಯವ್ರನ್ನ ಎದುರು ಹಾಕೊಂಡು ಪರಿಣಾಮ ನಮ್ಮ ಎದುರುಗಡೆನೇ ಇದೆಯಲ್ಲ, ಸಾಧ್ಯ ಇದೆ ಅದು. ಈಗ ನಿಮ್ಗೆ ಯಾರನ್ನ ನಿಮ್ಗೆ ಏನಾದ್ರು ಲೇವಡಿ ಮಾಡಿದ್ರೆ ನಿಮ್ಗೆ ಏನೋ ಅನ್ಸಲ್ಲ, ಅವ್ರಿಗೆ ಶಿಕ್ಷಣ ಇಲ್ಲ ಅನ್ಸುತ್ತೆ. ಮೊದಲಾಗ ಬೇಜಾರಾಗೋದು, ಶಿಕ್ಷಣ ಇಲ್ಲ ಅದಕ್ಕೆ ಆಡ್ತಾರೆ, ಒಳ್ಳೆ ಚೆನ್ನಾಗಿ ಓದಪ್ಪ ನೀನು, ಅಲ್ಲ ಚೆನ್ನಾಗಿ ಓದ್ರಿ ನೀವು ಅಂತ ಹೇಳಕ್ ಮನ್ಸು ಬರುತ್ತೆ. ಸೊ ಹಾಗೆ ಪರಿಣಾಮ ತುಂಬಾ ಕಡೆ ಗಮನಿಸ್ತಾ ಇದೀವಿ. ಅದು ಇನ್ನೂ ವ್ಯಾಪಕವಾಗುತ್ತೆ. ನಿಜ ಸರ್, ನೀವು ಹೇಳಿದ್ದು ಅಂದ್ರೆ ನನ್ನ ಬಗ್ಗೆನೇ ಹೇಳ್ಬೇಕು ಅಂತಂದ್ರೆ ನನಗೆ ಹೇಳ್ತಾ ಇದ್ರು. ನಾನು ಯಾವಾಗ 15 ವರ್ಷ ಇದ್ದಾಗ ನಾನು ಬೆಂಗಳೂರಿಗೆ ಬಂದಿದ್ದು. ಅಂದ್ರೆ ಹುಡುಗರೇ ಹೋಗಿ ಬೆಂಗಳೂರಲ್ಲಿ ಬದುಕೋದು ಕಷ್ಟ, ಅಂತದ್ರಲ್ಲಿ ನೀನು ಹುಡುಗಿ ಹೋಗ್ತಿದ್ಯಾ, ಅದು ಅಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗಿರ್ತೀಯಾ, ಏನ್ ಮಾಡ್ತೀಯಾ ಅಂತ ಎಲ್ಲ ಅಂತಿರೋರು ಇವಾಗ ಪರವಾಗಿಲ್ಲಪ್ಪ ರೇಖಾ ಚೆನ್ನಾಗಿ ಓದ್ತಿದ್ದಾಳೆ, ಅನ್ಕೊಂಡಿರೋ ಕಡೆ ಹೋಗ್ತಾ ಇದ್ದಾಳೆ ಅನ್ನೋ ತರ ನಾನು ಇದೀನಿ ಅಂತ ನನ್ಗೆ ಖುಷಿ ಆಗುತ್ತೆ ಸರ್. ನಿಜ, ಅವರೆಲ್ಲ ಏನ್ ಅನ್ಕೊಂಡಿದ್ರು, ವಕ್ರ ರೇಖಾ ಅನ್ಕೊಂಡಿದ್ರು, ಇದು ಸರಳ ರೇಖಾ ಅಲ್ವಾ, ಸರಳವಾಗಿ ನುಗ್ತಾ ಇರೋದು. ಸೊ ಆಗ ಸಾಧ್ಯ ಆಗಿದೆ ಅಲ್ವಾ. ಸೊ ಅದು ಬೇರೆಯವ್ರು ಗಮನಿಸ್ಬೇಕು. ನಮ್ ರಿಲೇಟಿವ್ಸೇ ಹೇಳಿದ್ದಾರೆ ಸರ್ ನಮ್ಮ ಅಮ್ಮಗೆ, ನಿನ್ ಮಗಳು ನೋಡೋಣ ಏನ್ ಮಾಡ್ತಾಳೆ, ನೀನೆಲ್ಲ ಇಷ್ಟೆಲ್ಲ ಹೇಳ್ತಿದ್ದೆಲ್ಲ ನೋಡ್ಬಿಡೋಣ ಅಂತ. ಸೊ ಇವಾಗ ಅವ್ರಿಗೆ ಕರೆಕ್ಟ್ ಆಗಿ ನಾನು ಆನ್ಸರ್ ಕೊಟ್ಟಿದೀನಿ ಅಂತ ಅನ್ಕೊಂತೀನಿ. ಸೊ ಆತರ ಈಗ ಒಂದು ಸಾಧನೆ ಆದ್ಮೇಲೆ ಅವರೆಲ್ಲ ಪ್ರಶ್ನೆ ಮಾಡಕ್ ಬರಲ್ಲ, ಹೌದಪ್ಪ ಸಾಧನೆ ಮಾಡಿದಾಳೆ ಅಂತ ಅವ್ರ ಮಕ್ಕಳಿಗೂ ಗೈಡ್ ಮಾಡ್ತಾರೆ. ನೋಡ್ರಿ ರೇಖಾ ತರ ಆಗು. ಹೌದು ಸರ್, ನನ್ಗೂ ಹೇಳಿದ್ರೆ ನಮ್ಮ ಊರವ್ರು ಫಸ್ಟ್ ನನ್ಗೆ ಹಂಗೆ ಅನ್ಕೊಂಡಿದ್ರು. ಅಂದ್ರೆ ಈ ತರ ಬಂದ್ಬಿಟ್ಟಿದ್ದಾಳೆ, ಪೇರೆಂಟ್ಸ್ ಮಾತು ಕೇಳಿದ್ರೆ ಹಂಗೆ ಹಿಂಗೆ ಅಂತ. ಇವಾಗ ಹೇಳ್ತಾರೆ ಕಾಲ್ ಮಾಡಿ ನನಗೆ, ಒಳ್ಳೆ ವೇಲ್ ಇದೆಯಾ, ನನ್ನ ಮಕ್ಳು ನಿನ್ ತರ ಆಗ್ಬೇಕು ಅಂತ ಈ ತರ ಎಲ್ಲ ಮಾತು ಕೇಳಿದಾಗ ಖುಷಿ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಎಲ್ಲ ನಿಮ್ ಕನಸುಗಳನ್ನ ಕಿಚನ್ ಒಳಗಡೆ ಇಡದೆ ಇವ್ರ ಮಾತು ಕೇಳ್ತೀನಿ, ಧೈರ್ಯವಾಗಿ ನಿಮ್ಗೇನ್ ಅನ್ಸುತ್ತೆ ನಿಮ್ ಕನಸುಗಳನ್ನ ಈಡೇರಿಸ್ಕೋಬೇಕು ಅಂತ ಹೇಳ್ತೀನಿ ಸರ್. ಈಡೇರಿಸ್ಕೊಳ್ಳೋಕೆ ನಾನೇ ಉದಾಹರಣೆ ಇದೀನಿ ಸರ್. ಈ ಲಿಂಗ ಸಮಾನತೆಯನ್ನ ತರಲು ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಹೇಗೆ ಸಹಕಾರ ಮಾಡ್ಬೇಕು ಸರ್? ಉದಾಹರಣೆಗೆ ನಾನು ಮಾತಾಡ್ತಿದ್ದೀನಿ, ನಾನು ಇದೇ ವಿಚಾರ 4-5 ಜನ ಜೊತೆ ಮಾತಾಡ್ತೀನಿ, ಮನೆಯಲ್ಲೂ ಹೇಳ್ತಾ ಇರ್ತೀನಿ, ಕಂಡು ಹೆಣ್ಮಕ್ಳನ್ನ ಆಡ್ಕೋಬೇಡಿ, ಹೆಣ್ಮಕ್ಳನ್ನ ಇದು ಮಾಡಬೇಡಿ ಅಂತ. ಸೊ ಮಾತಾಡಕ್ ಶುರು ಮಾಡಿದ್ರೆ ಸಾಕು. ಹೌದು ಸರ್, ಅದನ್ನು ಆಚೆನೆ ಒಂದ್ ಹಂತ ನೆಕ್ಸ್ಟ್ ಹೋಗೋಣ. ಮೊದಲ ಹಂತದಲ್ಲಿ ಎಲ್ಲರೂ ಮಾತಾಡಕ್ ಶುರು ಮಾಡಿದ್ರೆ ಸಾಕು. ಹೆಣ್ಮಗುನ ಅನ್ನೋದು ಹೆಣ್ಮಗುನ ಅದ್ ನಾಟಕ ಆಗ್ಬಾರ್ದು. ಬಹಳಷ್ಟು ಫಿಲಮ್ಗಳಲ್ಲಿ ನೋಡಿ, ಓ ಬೇಕಿ ಪೈದೆ, ಓ ಅದಕ್ಕೆಲ್ಲ ಎಲ್ಲ ಅಂತಾರೆ, ಆಮೇಲೆ ಅದು ಶೋಷಣೆ ಶುರು. ಸೊ ಆ ಥರ ಆಗ್ದಿರ ತಾರತಮ್ಯದ ಮನಸ್ಸನ್ನ ಬಿಡ್ತಾ ಹೋಗ್ತಾ ಒಂದು ರೀತಿಯಲ್ಲಿ ಎರಡೂ ಅವಶ್ಯಕ. ಸೊ ನಮ್ಮ ಲಿಂಗ ಸಮಾನತೆ ಅನ್ನೋದು ಬರೋದು ಯಾವಾಗ ಅಂತ ಹೇಳಿದ್ರೆ, ವ್ಯಕ್ತಿಗಳಲ್ಲಿ ವ್ಯಕ್ತಿತ್ವ ಬದಲಾಗಬೇಕು, ಯೋಚನೆ ಬದಲಾಗಬೇಕು. ಸೊ ಅದಕ್ಕೆಲ್ಲ ಶಿಕ್ಷಣ ಒಂದೇ ಸಾಧನೆ. ಸೊ ಆ ಥರ ಆಗಲಿ, ಬಹಳಷ್ಟು ರೇಖೆಗಳು ಮುಂದೆ ಬರಲಿ ಅಂತ ಹೇಳಿದ ಇವತ್ತಿನ ಕಾರ್ಯ ಮುಗಿಸೋಣ. ತುಂಬಾ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ, ಮತ್ತೆ ನಿಮ್ಮಲ್ಲಿ ಇರುವಂತಹ ಎಷ್ಟೊಂದು ಮಾಹಿತಿಯನ್ನ ನಮಗೆ ಹಾಗೂ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇದೇ ತರ ಇನ್ನ ಹಲವಾರು ವಿಷಯಗಳನ್ನ ತಗೊಂಡು ಬರ್ತಾ ನಮ್ಮ ವೀಕ್ಷಕರಿಗೆ ಯಾವ್ದೆಲ್ಲ ವಿಚಾರಗಳು ತಟ್ಟಿಸ್ಬೇಕು, ನಮ್ಮ ಕಡೆಯಿಂದ ಯಾವ್ದೆಲ್ಲ ಅರಿವು ಮೂಡಿಸ್ಬೇಕು ಅದನ್ನೆಲ್ಲ ಹೇಳುತ್ತಾ. ಸೊ ತುಂಬಾ ಧನ್ಯವಾದಗಳು. ಕಾರ್ಯಕ್ರಮದ ಹೆಸರು ಬೆಟ್ಟಕ್ಕೊಂದು ದಾರಿ. ಹೌದು ಸರ್, ಬೆಟ್ಟಕ್ಕೊಂದರ ದಾರಿನ, ಜೀವನ ಬೆಟ್ಟಕ್ಕೊಂದು ದಾರಿನ ರೇಖಾನೇ ಸೃಷ್ಟಿ ಮಾಡ್ಕೊಳ್ಳ ಸಾಧ್ಯ ಆದರೆ ಬೇರೆಯವ್ರಿಗೆಲ್ಲ ಅದು ಸಾಧ್ಯ ಆಗುತ್ತೆ. ನೀವು ಮುಂದೆ ಬನ್ನಿ, ಲಿಂಗ ತಾರತಮ್ಯ, ಲಿಂಗ ಅಸಮಾನತೆನ ತಡೀರಿ, ಮತ್ತು ಬಹಳಷ್ಟು ಹೆಣ್ಣುಮಕ್ಕಳ ಜೀವನದಲ್ಲಿ ಬೆಳಕಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.